ಇವತ್ತು ನನ್ನ ಮುಂದೆ ಸ್ಯಾಮ್ಸಂಗ್ ಅವರು ಹೊಸದಾಗಿ ಲಾಂಚ್ ಮಾಡಿದಂಥ ಸ್ಯಾಮ್ಸಂಗ್ ಗ್ಯಾಲಕ್ಸಿ M17 5G ಸ್ಮಾರ್ಟ್ಫೋನ್ ಇದೆ. ನನಗೆ ಬಂದಿರೋ ಮಾಹಿತಿ ಪ್ರಕಾರ ಈ ಸ್ಮಾರ್ಟ್ಫೋನ್ನ ಬೇಸ್ ವೇರಿಯಂಟು ಅಂಡರ್ 13K 13,000 ರೂಪಾಯಿ ಒಳಗೆ ಲಾಂಚ್ ಆಗುತ್ತಂತೆ. ಈ ಪ್ರೈಸ್ ರೇಂಜಿಗೆ ಸ್ಯಾಮ್ಸಂಗ್ ಬ್ರ್ಯಾಂಡಿಂಗಲ್ಲಿ ಅವ್ರು ಕೊಡ್ತಾ ಇರುವಂಥ ಕೆಲವೊಂದು ಸ್ಪೆಸಿಫಿಕೇಶನ್ಸ್ ಅನ್ಬಿಲಿಯಬಲ್ ಅಂತ ಅನ್ನಿಸ್ತು. ಏನಕ್ಕೆ ಅಂದರೆ ಮೊನ್ನೆ ಗ್ಯಾಲಕ್ಸಿ A17 ಫೋನ್ನ ಆಲ್ಮೋಸ್ಟ್ ಇದೇ ಸ್ಪೆಸಿಫಿಕೇಶನ್ ಹೊಂದಿರುವಂಥ ಸ್ಮಾರ್ಟ್ಫೋನ್ನ 17-18,000 ರೂಪಾಯಿಗೆ ಲಾಂಚ್ ಮಾಡಿದ್ದಾರೆ. ಬಟ್ ಈ ಫೋನ್ ಅಂಡರ್ 13K ಅಂತ ಅಂದರೆ ಕ್ರೇಜಿ ಅಂತ ಅನ್ನಿಸ್ತು. ನಾನಿವತ್ತು ಈ ಸ್ಮಾರ್ಟ್ಫೋನ್ನ ಅನ್ಬಾಕ್ಸ್ ಮಾಡ್ತೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ. ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಈ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಫಸ್ಟ್ ಈ ಸ್ಮಾರ್ಟ್ಫೋನ್ನ ಅನ್ಬಾಕ್ಸ್ ಮಾಡೋಣ. ಗಮನಿಸ್ತಾ ಇದ್ದೀರಾ, ಈ ಫೋನ್ನ ಬಾಕ್ಸ್ ನಮಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಈ ಬಾಕ್ಸ್ ಒಳಗಡೆ ನಂಗೆ ಅನ್ನಿಸ್ದಂಗೆ ಯಾವುದೇ ಚಾರ್ಜರ್ ಇರೋದಿಲ್ಲ, ತುಂಬ ಸಣ್ಣ ಬಾಕ್ಸು. ಈ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಇದ್ರ ಮೇಲ್ಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಇದೆ. ಅದರಲ್ಲಿ ಒಂದು ಸಿಮ್ ಎಜೆಕ್ಷನ್ ಪಿನ್ನು, ಯೂಸರ್ ಮ್ಯಾನ್ಯುಯಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡು, ನಂತರ USB ಟೈಪ್ ಸಿ ಚಾರ್ಜಿಂಗ್ ಕೇಬಲ್ ಕೊಟ್ಟಿದ್ದಾರೆ. ಇದ್ರ ಕೆಳಗಡೆ ನಮಗೆ ಡೈರೆಕ್ಟಾಗಿ ಈ ಒಂದು ಸ್ಮಾರ್ಟ್ಫೋನ್ ನೋಡೋಕ್ಕೆ ಸಿಗ್ತಾ ಇದೆ. ಇದನ್ನು ಬಿಟ್ಟರೆ ಬೇರೇನೂ ಸಹ ನಮಗೆ ಈ ಬಾಕ್ಸಲ್ಲಿ ಇಲ್ಲ. ಯಾವುದೇ ಬ್ಯಾಕ್ ಕವರ್ ಇಲ್ಲ, ಯಾವುದೇ ಚಾರ್ಜರ್ ಇಲ್ಲ. ಸಪ್ರೇಟಾಗಿ ನೀವು ಅದನ್ನು ತೊಗೊಬೇಕಾಗತ್ತೆ. ಸೊ ಈ ಒಂದು ಸ್ಮಾರ್ಟ್ಫೋನ್ನ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ನೋಡೋದಕ್ಕೆ A17 ರೀತಿಯಲ್ಲೇ ಇದೆ ಆಯಿತಾ. ಈ ಫೋನ್ ತುಂಬ ಲೈಟ್ ವೆಯ್ಟ್ ಇದೆ, ಕೇವಲ 192 ಗ್ರಾಮ್ ವೆಯ್ಟು ಮತ್ತು 7.5 mm ಥಿಕ್ನೆಸ್ಸನ್ನು ಹೊಂದಿರುವಂಥ ಸ್ಮಾರ್ಟ್ಫೋನ್. ಈ ಸೆಗ್ಮೆಂಟಲ್ಲಿ ಒನ್ ಆಫ್ ದ ಥಿನ್ನೆಸ್ಟ್ ಸ್ಮಾರ್ಟ್ಫೋನ್ ಅಂತ ಬೇಕಾದ್ರೆ ಅನ್ಬೋದು. ಮತ್ತು ಈ ಫೋನ್ನ ಫ್ರಂಟಿಗೆ ಬಂತು ಅಂದರೆ ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ ವಿಕ್ಟಸ್ ಪ್ರೊಡಕ್ಷನ್ ಸಿಗ್ತದೆ. ಈ ಪ್ರೈಸ್ ರೇಂಜಿಗೆ ಕ್ರೇಜಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಫೋನ್ನ ಫ್ರಂಟಲ್ಲಿ ನಮಗೆ ಟಿಯರ್ ಡ್ರಾಪ್ ನಾಚ್ ಸಿಗ್ತಾ ಇದೆ. ಪಂಚೋಲ್ ಕ್ಯಾಮ್ರಾ ಕೊಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು. ಬೆಝಲ್, ಬಾಟಮ್ ಬೆಝಲ್ ಸ್ವಲ್ಪ ಜಾಸ್ತಿ ಅಂತ ಅನ್ನಿಸ್ತು. ಯಾವುದೇ ಸ್ಕ್ರೀನ್ ಗಾರ್ಡನ್ನು ಹಾಕಿಲ್ಲ, ನೀವೇ ಸಪ್ರೇಟಾಗಿ ಹಾಕೊಬೇಕಾಗುತ್ತೆ. ಫ್ರಂಟ್ ಏನು ತುಂಬ ನಾರ್ಮಲ್ ಲುಕ್ಕನ್ನು ಹೊಂದಿರುವಂಥ ಫೋನ್ ಆಯಿತಾ. ಈ ಫೋನ್ನ ಹಿಂದಕ್ಕೆ ಬಂತು ಅಂತ ಅಂದರೆ ನೋಡೋದಕ್ಕೆ ಗ್ಲಾಸ್ ರೀತಿ ಕಂಡ್ರೂ ಸಹ ಪ್ಲಾಸ್ಟಿಕ್ ಬ್ಯಾಕು. ಸ್ಯಾಮ್ಸಂಗ್ ಅವರು ಇದಕ್ಕೆ ಗ್ಲಾಸ್ ಫೈಬರ್ ಪ್ಲಾಸ್ಟಿಕ್ ಅಂತ ಕರೀತಾರೆ. ಒಂಥರ ಮ್ಯಾಟ್ ಫಿನಿಶ್ ಇದೆ. ಸ್ಮಡ್ಜಸ್ ಬೆಳಕಿಗಿಡಿದ್ರೆ ಕಾಣುತ್ತೆ. ಯುನೀಕ್ ಲುಕ್, ಪ್ರೀಮಿಯಂ ಲುಕ್ ಅಂತ ಅನಿಸುತ್ತೆ ಆಯಿತಾ. ಈ ಫೋನ್ನ ಹಿಂದೆ ನಮಗೆ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಇದೆ ಮತ್ತು ಸಿಂಗಲ್ LED ಫ್ಲ್ಯಾಶನ್ನು ಸಹ ಕೊಟ್ಟಿದ್ದಾರೆ. ಈ ಫೋನ್ನ ಫ್ರೇಮು ನೋಡೋದಕ್ಕೆ ಮೆಟಲ್ ಅಂತ ಅನಿಸುತ್ತೆ, ಬಟ್ ಪ್ಲಾಸ್ಟಿಕ್ ಫ್ರೇಮು. ನಮಗಿದರಲ್ಲಿ USB ಟೈಪ್ ಸಿ ಪೋರ್ಟ್ ಇದೆ, ಯಾವುದೇ ಹೆಡ್ಫೋನ್ ಜಾಕ್ ಇಲ್ಲ ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಇಲ್ಲ. ಹೈಬ್ರಿಡ್ ಸಿಮ್ ಸ್ಲಾಟನ್ನು ಕೊಟ್ಟಿದ್ದಾರೆ ಮತ್ತು ಇವ್ರದ್ದು ಏನು ಪವರ್ ಬಟನ್ ಮತ್ತು ಏನು ಅದೇ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸಾರ್ ರೀತಿ ಕೆಲಸವನ್ನು ಮಾಡುತ್ತೆ. ಅದರ ಹತ್ರ ನಮಗೆ ಕೀ ಐಲ್ಯಾಂಡ್ ಡಿಸೈನ್ ಸಿಗ್ತದೆ. ಅಂದರೆ ಒಂದು ಸ್ವಲ್ಪ ಬಂಪ್ ಇದೆ ಮೇಲಕ್ಕೆ ಆಯಿತಾ. ಸೊ ಕೈಗೆ ತುಂಬ ಕನ್ವೀನಿಯೆಂಟ್ ಆಗಿದು ಕೂತ್ಕೊಳ್ಳುತ್ತೆ. ಜೊತೆಗೆ ಈ ಫೋನಲ್ಲಿ IP54 ಡಸ್ಟ್ ಮತ್ತು ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಸಹ ಕೊಟ್ಟಿದ್ದಾರೆ. ಏನು ಕೊಡದೇ ಇರೋದಕ್ಕಿಂತ ಕೊಟ್ಟಿದ್ದಾರಲ್ಲ ಅಂತ ಖುಷಿ ಪಡಬೇಕು. ಸದ್ಯಕ್ಕೆ ಈ ಸ್ಮಾರ್ಟ್ಫೋನು 2 ಡಿಫ್ರೆಂಟ್ ಕಲರ್ ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇದೆ. ಒಂದು ಸ್ಯಾಫೈರ್ ಬ್ಲ್ಯಾಕ್ ಅಂತ ಹೇಳಿ, ಈ ಬ್ಲೂ ಕಲರ್ ಯಾಕಿದೆ ಅಂತ ಗೊತ್ತಿಲ್ಲ. ಮತ್ತು ಇನ್ನೊಂದು ಮೂನ್ಲೈಟ್ ಸಿಲ್ವರ್ ಅಂತ. ನಿಮ್ಗೆ ಇಷ್ಟ ಬಂದಿದ್ದು ಪರ್ಚೇಸ್ ಮಾಡ್ಬೋದು. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಪ್ರೈಸ್ ರೇಂಜಿಗೆ ಸ್ಯಾಮ್ಸಂಗ್ ಬ್ರ್ಯಾಂಡಿಂಗಿಗೆ ಓಕೆ ಅಂತೀನಿ. ಇನ್ನು ಡಿಸ್ಪ್ಲೇಗೆ ಬಂತು ಅಂದರೆ ಈ ಫೋನಲ್ಲಿ 6.7 ಇಂಚಿಂದು ಫುಲ್ HD+ ರೆಸೊಲ್ಯೂಷನ್ನ ಹೊಂದಿರುವಂಥ ಸೂಪರ್ ಅಮೋಲೆಡ್ ಡಿಸ್ಪ್ಲೇ ಇದೆ. ಅದು ಕೂಡ 90 ವಾಟ್ಸ್ನ ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಡಿಸ್ಪ್ಲೇ. ಹೆವಿ ಬ್ರೈಟ್ ಆಗಿದೆ. ಹೈ ಬ್ರೈಟ್ನೆಸ್ ಮೋಡಲ್ಲಿ 1100 ನಿಟ್ಸ್ ತನಕ ಡಿಸ್ಪ್ಲೇ ಬ್ರೈಟ್ ಆಗುತ್ತೆ ಆಯಿತಾ. ಸೊ ಈ ಪ್ರೈಸ್ ರೇಂಜಿಗೆ ಒನ್ ಆಫ್ ದ ಬೆಸ್ಟ್ ಡಿಸ್ಪ್ಲೇ ಅಂತೀನಿ, ಅದು ಕೂಡ ಸ್ಯಾಮ್ಸಂಗ್ ಬ್ರ್ಯಾಂಡಿಂಗಲ್ಲಿ. ಇನ್ನು ಸ್ಟೋರೇಜ್ ವೇರಿಯಂಟಿಗೆ ಬಂತು ಅಂದರೆ ಅಪ್ ಟು 8 GB ರ್ಯಾಮ್ ನಮಗೆ ಸಿಗ್ತದೆ ಮತ್ತು ಅಪ್ ಟು 256 GB ತನಕ ಕೂಡ ಸ್ಟೋರೇಜ್ ವೇರಿಯಂಟ್ ಅವೈಲೇಬಲ್ ಇದೆ. ಮತ್ತು SD ಕಾರ್ಡ್ ಸ್ಲಾಟ್ ಇರೋದ್ರಿಂದ ಹೈಬ್ರಿಡ್ ಸಿಮ್ ಸ್ಲಾಟು ಅಪ್ ಟು 2 TB ತನಕ ನೀವು ಸ್ಟೋರೇಜನ್ನು ಎಕ್ಸ್ಪ್ಯಾಂಡ್ ಕೂಡ ಮಾಡ್ಬೋದು. ಮತ್ತು ಇದರಲ್ಲಿರುವಂಥ ರ್ಯಾಮ್ ಟೈಪ್ ಬಂದ್ಬಿಟ್ಟು LPDDR4X ರ್ಯಾಮ್ ಮತ್ತು UFS 2.2 ಸ್ಟೋರೇಜ್. ಎರಡು ಕೂಡ ಈ ಪ್ರೈಸ್ ರೇಂಜಿಗೆ ಓಕೆ ಅಂತೀನಿ. ಇನ್ನು ಪರ್ಫಾರ್ಮೆನ್ಸಿಗೆ ಬಂತು ಅಂದರೆ ಹೆವಿ ಪವರ್ಫುಲ್ ಆಗಿರುವಂಥ Exynos 1330 ಪ್ರೊಸೆಸರ್ ಇದೆ ಆಯಿತಾ. ನಾವು ಒಂಥದ್ದು ಬೆಂಚ್ ಮಾರ್ಕನ್ನು ಚೆಕ್ ಮಾಡ್ದಂಗೆ 5,80,000 ರೇಟಿಂಗನ್ನು ಕೊಡ್ತಾರೆ. ಈ ಪ್ರೈಸ್ ರೇಂಜಿಗೆ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಪ್ರೊಸೆಸರ್ ಅಂತ ಬೇಕಾದರೂ ಅನ್ನಬಹುದು. ಈ ಬೆಲೆಗೆ ಸ್ಯಾಮ್ಸಂಗ್ ಬ್ರ್ಯಾಂಡಿಂಗಲ್ಲಿ ಒಂದು ಒಳ್ಳೆಯ ಪ್ರೊಸೆಸರ್ರೇ. ನಾವು ಈ ಬೆಂಚ್ ಮಾರ್ಕನ್ನು ಮಾಡೋ ಟೈಮಲ್ಲಿ ಬ್ಯಾಟ್ರಿ ಡ್ರೈನ್ ಮತ್ತು ಟೆಂಪ್ರೇಚರ್ ವೇರಿಯೇಷನ್ ಎರಡನ್ನೂ ಕೂಡ ಚೆಕ್ ಮಾಡಿದ್ವು. ಬ್ಯಾಟ್ರಿ ಡ್ರೈನ್ ಒಂದು 6-7% ಆದರೆ ಟೆಂಪ್ರೇಚರ್ ವೇರಿಯೇಷನ್ ಮ್ಯಾಕ್ಸಿಮಮ್ 42 ಡಿಗ್ರಿ ಸೆಲ್ಸಿಯಸ್ ತನಕ ಹೋಯ್ತು. ಎರಡು ಕೂಡ ತುಂಬ ನಾರ್ಮಲ್ ಅಂತೀನಿ. ನಾವು ಇದರಲ್ಲಿ ಗೇಮಿಂಗ್ ಟೆಸ್ಟನ್ನು ಸಹ ಮಾಡಿದ್ವು. BGMIಯಲ್ಲಿ ಸ್ಮೂತಲ್ಲಿ ಅಪ್ ಟು ಹೈ ಗ್ರಾಫಿಕ್ ತನಕ ಹೋಗುತ್ತೆ. ಇದರಲ್ಲಿ ಕೆಲವೊಂದು ಟೈಮ್ ಇಂಟೆನ್ಸಿವ್ ಗೇಮ್ ಪ್ಲೇ ಟೈಮಲ್ಲಿ ಸ್ವಲ್ಪ ಫ್ರೇಮ್ ಡ್ರಾಪ್
ರಫ್ ಫೀಲ್ ಆಗಬಹುದು ಆಯಿತಾ. ಮ್ಯಾಕ್ಸಿಮಮ್ ಅಂತ ಅಂದರೆ ಎಚ್ ಡಿನಲ್ಲಿ ಅಪ್ ಟು ಹೈ ಗ್ರಾಫಿಕ್ ತನಕ ಹೋಗಿ ಇದರಲ್ಲೂ ಕೂಡ ನಿಮಗೆ ಕೆಲವೊಂದು ಟೈಮ್ ಫ್ರೇಮ್ ರಫ್ ಫೀಲ್ ಆಗುತ್ತೆ. ನಾನು ಹೇಳೋದಾದರೆ ಸ್ಮೂತಲ್ಲೇ ನೀವು ಆಡಿದ್ರೆ ತುಂಬ ಒಳ್ಳೆಯದು. ಒಟ್ಟಿನಲ್ಲಿ ಈ ಪ್ರೈಸ್ ರೇಂಜ್ಗೆ ಆಲ್ಮೋಸ್ಟ್ ಯಾವ ಫೋನ್ ತೊಗೊಂಡ್ರು ಕೂಡ ನಿಮಗೆ ಸಿಮ್ಲರ್ ಗೇಮಿಂಗ್ ಎಕ್ಸ್ಪೀರಿಯನ್ಸಸ್ ಸಿಗುತ್ತೆ, ತಲೆ ಕೆಡ್ಸ್ಕೊಂಬಿಡಿ. ಪರ್ಫಾರ್ಮೆನ್ಸ್ ಈ ಪ್ರೈಸ್ ರೇಂಜ್ಗೆ ಇಂಪ್ರೆಸಿವ್ ಅಂತ ಅನ್ನಿಸ್ತು. ಇನ್ನು ಕ್ಯಾಮ್ರಾಗೆ ಬಂತು ಅಂದರೆ ಈ ಫೋನ್ನ ರೇರಲ್ಲಿ 3 ಕ್ಯಾಮ್ರಾ ಇದೆ. 50 MP ಮೇನ್ ಸೆನ್ಸಾರ್ ವಿತ್ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್. ಕ್ರೇಜಿ ಗುರು, ಸ್ಯಾಮ್ಸಂಗ್ ಬ್ರ್ಯಾಂಡಿಂಗಲ್ಲಿ ವಿತ್ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಕ್ಯಾಮ್ರಾ ಅಂಡರ್ 13K ಸಿಗ್ತಾ ಇದೆ ಅಂತ ಅಂದರೆ ಕ್ರೇಜಿ. ಅದು ಕೂಡ F1.8 ಅಪರ್ಚರು. ಸೊ ಈ ಸೆಗ್ಮೆಂಟಲ್ಲಿ ನಂಗೆ ಅನ್ನಿಸ್ತಂಗೆ ಓನ್ಲಿ ಫೋನ್ ವಿತ್ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್. ಕ್ರೇಜಿ. ಇದು ತೆಗೆಯುವಂಥ ಫೋಟೋಸು ಬೆಂಕಿ ಅಂತ ಅನ್ನಿಸ್ತು, ನನಗೆ ತುಂಬ ಇಂಪ್ರೆಸ್ ಮಾಡ್ತು ಆಯಿತಾ. ಸೊ ಈ ಪ್ರೈಸ್ ರೇಂಜ್ಗೆ ಒನ್ ಆಫ್ ದ ಬೆಸ್ಟ್ ಕ್ಯಾಮ್ರಾ ಫೋನ್ ಆಗಬಹುದು ಆಯಿತಾ. ಇನ್ನೊಂದು 5 MP ಎಂದು ಅಲ್ಟ್ರಾ ವೈಡ್ ಆ್ಯಂಗಲ್ ಕ್ಯಾಮ್ರಾ ಕೊಟ್ಟಿದ್ದಾರೆ. ವೈಡಾಗಿ ಏನಿದೆ ಕ್ಲಾರಿಟಿ ಝೂಮ್ ಮಾಡೋದು ಅಷ್ಟೊಂದು ರೀಟೇನ್ ಆಗಿರಲ್ಲ, ಬಟ್ ವೈಡ್ ಆ್ಯಂಗಲ್ ಕ್ಯಾಮ್ರಾ ಅಂತೂ ಕೊಟ್ಟಿದ್ದಾರೆ, ಅದು ನನಗೆ ಇಷ್ಟ ಆಯಿತು. ಇನ್ನೊಂದು 2 MP ಎಂದು ಮ್ಯಾಕ್ರೋ ಕ್ಯಾಮ್ರಾ ಕೊಟ್ಟಿದ್ದಾರೆ. ಇದು ಅಂಥ ಹೆವಿ ಮ್ಯಾಕ್ರೋ ಅನ್ನಲ್ಲ, ಒಟ್ಟಿಗೆ ಸ್ಯಾಂಪಲ್ ನಾನು ನಿಮಗೆ ತೋರಿಸ್ತಿದ್ದೀನಿ. ಒಟ್ಟಿನಲ್ಲಿ ಮೇನ್ ಸೆನ್ಸಾರ್ ಹೆವಿ ಇಂಪ್ರೆಸ್ ಮಾಡ್ತು ವಿತ್ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್. ಕ್ರೇಜಿ ಅಂತ ಅನ್ನಿಸ್ತು. ಇನ್ನು ಸೆಲ್ಫಿ ಕ್ಯಾಮ್ರಾಗೆ ಬರ್ತೀನಿ, ಏನು ಗುರು ಈ ಲೆವೆಲ್ ಸೆಲ್ಫಿ ತೆಗೆಯುತ್ತೆ ಅಂತ ಅನ್ನಿಸ್ತು ನನಗೆ. ಸಕ್ಕಾದಾಗಿ ತೆಗೀತು ಔಟ್ಪುಟ್. ಈ ಪ್ರೈಸ್ ರೇಂಜ್ಗೆ ಒನ್ ಆಫ್ ದ ಬೆಸ್ಟ್ ಸೆಲ್ಫಿ ಕ್ಯಾಮ್ರಾ ಅಂತಲೂ ಅನ್ಬೋದು. ಡೀಟೇಲ್ ನಂಗೆ ಹೆವಿ ಇಂಪ್ರೆಸ್ ಮಾಡ್ತು. 13 MP ಆಯಿತಾ. ಆ ಸ್ಯಾಂಪಲ್ ತೋರಿಸ್ತಾ ಇದ್ದೀನಿ, ಸಕ್ಕತ್ತಾಗಿದೆ, ವೈಡಾಗಿದೆ, ಕ್ಲಾರಿಟಿ ಚೆನ್ನಾಗಿದೆ, ಚೆನ್ನಾಗಿ ಕಾಣೋ ರೀತಿ ಔಟ್ಪುಟನ್ನು ಕೂಡ ಕೊಡುತ್ತೆ. ಸೊ ಕ್ರೇಜಿ. ನನಗೆ ಕ್ಯಾಮ್ರಾ ಈ ಫೋನಲ್ಲಿ ತುಂಬ ಇಂಪ್ರೆಸ್ ಮಾಡ್ತು. ಇನ್ನು ವಿಡಿಯೋಗ್ರಫಿಗೆ ಬಂತು ಅಂದರೆ ಈ ಫೋನ್ನ ಫ್ರಂಟು ಮತ್ತು ಬ್ಯಾಕ್ ಎರಡೂ ಸಹ ಫುಲ್ HD 30 FPS ವಿಡಿಯೋ ರೆಕಾರ್ಡನ್ನು ಮಾಡುತ್ತೆ. ನಮಗಿದರಲ್ಲಿ ಕೆಲವೊಂದು ಎಡಿಟಿಂಗ್ ಫೀಚರ್ಗಳು ಸಹ ಸಿಗ್ತಾ ಇದೆ. ಸೊ ಬ್ಯಾಕ್ಗ್ರೌಂಡನ್ನು ಬ್ಲರ್ ಮಾಡುವಂಥದ್ದಾಗಿರ್ಬೋದು. ಗೂಗಲ್ ಫೋಟೋಸ್ ಫೀಚರ್ ಕೂಡ ನಮಗೆ ಇದರಲ್ಲಿ ಸಿಗ್ತಾ ಇದೆ. ಜಾಸ್ತಿ AI ಫೀಚರ್ ಏನು ಇಂಟಿಗ್ರೇಟ್ ಮಾಡಿಲ್ಲ, ಒಟ್ಟಿಗೆ ಅವಶ್ಯಕತೆ ಇರುವಂಥದ್ದೆಲ್ಲ ಕೊಟ್ಟಿದ್ದಾರೆ. ಇನ್ನು ಕ್ಯಾಮ್ರಾ UI ಬಂತು ಅಂತಂದರೆ ತುಂಬ ಸಿಂಪಲ್ ಆಗಿದೆ. ಫನ್ ಅಂತ ಒಂದು ಆಪ್ಷನ್ ಇದೆ, ಪೋರ್ಟ್ರೇಟು, ಆಮೇಲೆ ನಾರ್ಮಲ್ ವೀಡಿಯೋ ಮೋಡ್ ಆಗಿರ್ಬೋದು. ಮೋರ್ಗೆ ಹೋದ್ರಿ ಅಂದರೆ ಪ್ರೋ ಮೋಡ್ ಇದೆ, ಫುಡ್ ಫೋಟೋಗ್ರಫಿಯನ್ನು ಮಾಡ್ಬೋದು, ನೈಟ್ ಫೋಟೋಗ್ರಫಿ, ಮ್ಯಾಕ್ರೋ, ಸ್ಲೋ ಮೋಷನ್, ಹೈಪರ್ ಲೂಪ್ ಮತ್ತು ಕೆಲವೊಂದು ಬೇಸಿಕ್ ಫಿಲ್ಟರ್ಗಳನ್ನ ಕೂಡ ಕೊಟ್ಟಿದ್ದಾರೆ. ಸೊ ತುಂಬ ಸಿಂಪಲ್ ಆಗಿದೆ, ಯೂಸರ್ ಫ್ರೆಂಡ್ಲಿ ಇದೆ. ಯೂಶ್ವಲಿ ಈ ಫೋನ್ನ ಎಲ್ಲರೂ ಕೂಡ ಅಪ್ಪ ಅಮ್ಮಂಗೆ ಅಜ್ಜಿ ತಾತಂಗೆ ಕೊಡ್ಸೋದಕ್ಕೆ ಪರ್ಚೇಸ್ ಮಾಡ್ತಾರೆ. ಸೊ ಯೂಸರ್ ಫ್ರೆಂಡ್ಲಿ ಇದ್ದರೆ ತುಂಬ ಒಳ್ಳೆಯದು ನಂಗೆ ಅನ್ನಿಸ್ತಂಗೆ. ಸೊ ಕ್ಯಾಮ್ರಾ ಇಂಪ್ರೆಸ್ ಮಾಡ್ತು. ಇನ್ನು ಸೆಕ್ಯೂರಿಟಿಗೆ ಬಂತು ಅಂದರೆ ಈ ಫೋನಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇದೆ ಮತ್ತು ಫೇಸ್ ಅನ್ಲಾಕ್ ಸಹ ಕೊಟ್ಟಿರೋ, ತುಂಬ ಫಾಸ್ಟ್ ಆಗಿದೆ. ವೈಡ್ L1 ಸೆಕ್ಯೂರಿಟಿ ಇದೆ, ನಾಕ್ ಸೆಕ್ಯೂರಿಟಿ, ಈವನ್ ನಾಕ್ಸ್ ವಾಲ್ಟನ್ನು ಸಹ ಕೊಟ್ಟಿದ್ದಾರೆ. ಇನ್ನು ಬ್ಯಾಟ್ರಿಗೆ ಬಂತು ಅಂದರೆ 5000 mAh ಕೆಪಾಸಿಟಿ ಬ್ಯಾಟ್ರಿ. ಇತ್ತೀಚೆಗೆ 5000 mAh ಕೆಪಾಸಿಟಿ ಬ್ಯಾಟ್ರಿ ಕೂಡ ತುಂಬ ಕಡಿಮೆ ಅನ್ಸಕ್ಕೆ ಶುರುವಾಗಿದೆ. ಎಲ್ಲ ಬ್ರ್ಯಾಂಡವರು ಸಹ 6500, 7000, 7500 mAh ಕೆಪಾಸಿಟಿ ಬ್ಯಾಟ್ರಿ ಇರೋ ಫೋನಲ್ಲಿ ಲಾಂಚ್ ಮಾಡ್ತಾ ಇದ್ದಾರೆ. ಇನ್ನೂ ಸ್ವಲ್ಪ ಜಾಸ್ತಿ ಕೊಡ್ಬೋದಾಗಿತ್ತು. ಮತ್ತು ಈ ಫೋನ್ 25 ವ್ಯಾಟಲ್ಲಿ ಫಾಸ್ಟ್ ಚಾರ್ಜಿಂಗನ್ನು ಸಪೋರ್ಟ್ ಮಾಡುತ್ತೆ, ಬಟ್ ಬಾಕ್ಸ್ ಒಳಗೆ ಯಾವುದೇ ಚಾರ್ಜರ್ ಇಲ್ಲ. ಈ ವಿಷಯ ತಲ್ಲಿಟ್ಕೊಳ್ಳಿ. ಇನ್ನು OSಗೆ ಬಂತು ಅಂತ ಅಂದರೆ ಈ ಫೋನಲ್ಲಿ ಆ್ಯಂಡ್ರಾಯ್ಡ್ 15 ಬೇಸ್ಡ್ One UI 7 ನಮಗೆ ಸಿಗ್ತಾ ಇದೆ. ಮತ್ತು ಸ್ಯಾಮ್ಸಂಗ್ ಅವ್ರು ಕನ್ಫರ್ಮ್ ಮಾಡಿರೋ ಪ್ರಕಾರ ಈವನ್ ಬಾಕ್ಸ್ ಮೇಲೂ ಸಹ ಇದೆ, ಈ ಫೋನ್ಗೆ 6 ವರ್ಷಗಳ OS ಅಪ್ಡೇಟು ಮತ್ತು 6 ವರ್ಷಗಳ ಸೆಕ್ಯೂರಿಟಿ ಪ್ಯಾಚನ್ನು ಕೊಡ್ತಾರಂತೆ. ಕ್ರೇಜಿ, ಅನ್ಬಿಲಿಯಬಲ್ ಅಂತ ಅಂತೀನಿ. ನಂಗೆ ಅನ್ನಿಸ್ದಂಗೆ ಈ ಪ್ರೈಸ್ ರೇಂಜಿಗೆ ಯಾವ ಬ್ರ್ಯಾಂಡ್ ಅವರು ಸಹ 6 ವರ್ಷ OS ಅಪ್ಡೇಟ್ನ ಕೊಡಲ್ಲ. ಅಂದರೆ ಆ್ಯಂಡ್ರಾಯ್ಡ್ 21 ತನಕ ಸಪೋರ್ಟ್ ಸಿಗುತ್ತೆ ಅಂತ ಅಂದರೆ ಯೋಚನೆ ಮಾಡ್ಕೊಳ್ಳಿ ಆಯಿತಾ. ಕ್ರೇಜಿ, ಅನ್ಬಿಲಿಯಬಲ್. ಜೊತೆಗೆ ಫೋನಲ್ಲಿ ವಾಯ್ಸ್ ಫೋಕಸ್ ಫೀಚರ್ ಇದೆ. ಸೊ ಕ್ರಿಸ್ಟಲ್ ಕ್ಲಿಯರ್ ಕಾಲ್ ಕ್ಲಾರಿಟಿ ನಮಗೆ ಸಿಗುತ್ತೆ. ಈವನ್ ಎನ್ವಿರಾನ್ಮೆಂಟಲ್ಲಿ ನಾಯ್ಸ್ ಇದ್ರೂ ಸಹ ಕಾಲ್ ಕ್ಲಾರಿಟಿ ಚೆನ್ನಾಗಿ ಬರುತ್ತೆ. ಮತ್ತು ಫಸ್ಟ್ ಟೈಮ್ ಈ ಸೆಗ್ಮೆಂಟಲ್ಲಿ ಆನ್ ಡಿವೈಸ್ ವಾಯ್ಸ್ ಮೇಲ್ ಫೀಚರ್ನ ಸಹ ಕೊಟ್ಟಿದ್ದಾರೆ ಆಯಿತಾ. ಅಂದರೆ ಬೇರೆ ಫೋನಲ್ಲೂ ಇತ್ತು, ಬಟ್ ಈ ಬೆಲೆಗೆ ಈ ಸೆಗ್ಮೆಂಟಲ್ಲಿ ಫಸ್ಟ್ ಟೈಮ್ ಕೊಡ್ತಾ ಇದ್ದಾರೆ. ಸೊ ಆನ್ ಡಿವೈಸ್ ಅದು ಕೂಡ ಕ್ರೇಜಿ ಅಂತೀನಿ. ಮತ್ತು ಇದರಲ್ಲಿ ನೌ ಬಾರ್ ಸಹ ನಮಗೆ ಸಿಗ್ತಾ ಇದೆ. ಇನ್ನು AI ಫೀಚರಿಗೆ ಬಂತು ಅಂದರೆ ಅಷ್ಟೊಂದು ಏನು AI ಫೀಚರ್ಗಳಿಲ್ಲ. ಸರ್ಕಲ್ ಟು ಸರ್ಚ್ ಇದೆ ಮತ್ತು ಜೆಮಿನೈ ಲೈವ್ ನಮಗೆ ಸಿಗ್ತಾರೆ. ಡೆಡಿಕೇಟೆಡ್ ಬಟನ್ ಕೊಟ್ಟಿದ್ದಾರಲ್ವಾ, ಪವರ್ ಬಟನ್ ಲಾಂಗ್ ಪ್ರೆಸ್ ಮಾಡಿದ್ರೆ ಟ್ರಿಗರ್ ಆಗುತ್ತೆ. ಸೊ ಕ್ರಾಸ್ ಆ್ಯಪ್ ಸಪೋರ್ಟ್ ಸಹ ನಮಗೆ ಇದರಲ್ಲಿ ಸಿಗ್ತಾರೆ ಜೆಮಿನೈ ಮುಖಾಂತರ. ಸೊ AI ಫೀಚರ್ ಅವಶ್ಯಕತೆ ಇರುವಂಥದ್ದಿದೆ ಅಷ್ಟೇ. ಇನ್ನು ಸ್ಪೀಕರಿಗೆ ಬಂತು ಅಂದರೆ ಮೋನೋ ಸ್ಪೀಕರು, ಬಾಟಮ್ ಫೈರಿಂಗು, ಸ್ಪೀಕರ್ನ ಕ್ಲಾರಿಟಿ ಪರವಾಗಿಲ್ಲ, ಒಂದು ಲೆವೆಲಿಗೆ ಚೆನ್ನಾಗಿದೆ, ಒಂದು ಲೆವೆಲಿಗೆ ಜೋರಾಗಿ ಕೇಳುತ್ತೆ. ಇನ್ನು ಕನೆಕ್ಟಿವಿಟಿಗೆ ಬಂತು ಅಂದರೆ Wi-Fi 6 ನಮಗೆ ಸಿಗ್ತದೆ. ಸೂಪರ್ ವಿಷಯ, Wi-Fi 6 ಕೊಟ್ಟಿದ್ದಾರೆ. ಆದರೆ 6 GHz ಸಪೋರ್ಟ್ ಆಗೋಲ್ಲ, Wi-Fi 6 ಸಪೋರ್ಟ್ ಆಗುತ್ತೆ. ಡಿಫ್ರೆನ್ಸ್ ಇದೆ ಆಯಿತಾ. Wi-Fi 6 ಕೂಡ ನಿಮಗೆ 5 GHz ವರ್ಕ್ ಆಗೋದು, 6 GHz ಸಪೋರ್ಟ್ ಇಲ್ಲ, ಬಟ್ Wi-Fi 6 ಇದೆ ಆಯಿತಾ. ಈ ವಿಷಯ ತಲೆ ಇಟ್ಕೊಳ್ಳಿ. ಇನ್ನು ಬ್ಲೂಟೂತ್ 5.3 ನಮಗೆ ಸಿಗ್ತದೆ ಮತ್ತು NFC ಸಹ ಕೊಟ್ಟಿದ್ದಾರೆ ಈ ಪ್ರೈಸ್ ರೇಂಜ್ಗೆ. NFC ಇರೋದ್ರಿಂದ ಸ್ಯಾಮ್ಸಂಗ್ ವಾಲೆಟ್ ಟ್ಯಾಪ್ ಆ್ಯಂಡ್ ಪೇ ಕೆಲಸವನ್ನು ಮಾಡುತ್ತೆ. ಅಯ್ಯೋ, ಸ್ಯಾಮ್ಸಂಗ್ ಅವರು 13,000 ರೂಪಾಯಿಗೂ ಸಹ ಟ್ಯಾಪ್ ಆ್ಯಂಡ್ ಪೇ ಕೊಡೋಕ್ಕೆ ಶುರು ಮಾಡಿದ್ರು, ಅದು ಕೂಡ ವಿತ್ NFC.
ಇದು ಕೂಡ ಅನ್ಬಿಲೀವಬಲ್ ಫೀಚರ್ ಅಂತೀನಿ. ಮತ್ತು ಅವಶ್ಯಕತೆ ಇರುವಂಥ ಎಲ್ಲ ಸೆನ್ಸಾರ್ಸನ್ನು ಕೊಟ್ಟಿದ್ದಾರೆ, ಕ್ಯಾರಿಯರ್ ಅಗ್ರಿಗೇಷನ್ ಎಲ್ಲ ಸಿಗ್ತಾರೆ. ಸೊ ಇದಿಷ್ಟು ಈ ಫೋನ್ನ ಕೆಲವೊಂದು ಮೈನ್ ಫೀಚರ್ ಆಯಿತಾ. ನಾನು ಹೇಳೋದಾದರೆ ಸ್ಯಾಮ್ಸಂಗ್ ಬ್ರ್ಯಾಂಡಿಂಗಲ್ಲಿ, ನೀವು ಸ್ಯಾಮ್ಸಂಗ್ ಬ್ರ್ಯಾಂಡಿಂಗಲ್ಲಿ ಒಂದು ಫೋನ್ ತಗೋಬೇಕು ಅಂತ ಯೋಚನೆ ಮಾಡ್ತಾ ಇದ್ದರೆ ಈ ಪ್ರೈಸ್ ರೇಂಜಿಗೆ ಒಂದು ಒಳ್ಳೆಯ ಆಪ್ಷನ್ ಆಗ್ಬೋದು. ನೋಡ್ರಪ್ಪ, ಮೀಡಿಯಾ ಕನ್ಸಂಪ್ಷನ್ಗೆ ಬೆಂಕಿ ಇದೆ. ಏನಕ್ಕೆ ಅಮೋಲೆಡ್ ಡಿಸ್ಪ್ಲೇ ಇದೆ, ಹೆವಿ ಬ್ರೈಟ್ ಆಗಿದೆ, 90 ವಾಟ್ಸ್ ರಿಫ್ರೆಶ್ ರೇಟು, ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ನ ಕೊಟ್ಟಿದ್ದಾರೆ. ರ್ಯಾಮು ಸ್ಟೋರೇಜು ಕೂಡ ನಾರ್ಮಲ್ ಆಗಿದೆ, ಕ್ಯಾಮ್ರಾ ಚೆನ್ನಾಗಿದೆ, ಬ್ಯಾಟ್ರಿ ಪರವಾಗಿಲ್ಲ. ನಂಗೆ ಅನ್ನಿಸ್ತಂಗೆ 5000 ಇನ್ನೂ ಜಾಸ್ತಿ ಕೊಡ್ಬೋದಾಗಿತ್ತು. ಒಟ್ಟಿನಲ್ಲಿ ನಿಮಗೆ ನೋಡಿ, ಲಾಂಗ್ ಟರ್ಮ್ ಯೂಸಿಗೆ OS ಕೂಡ 6 ವರ್ಷ ಕೊಡೋದ್ರಿಂದ ಸ್ಯಾಮ್ಸಂಗ್ ಬ್ರ್ಯಾಂಡಿಂಗಲ್ಲಿ ಒಂದು ಒಳ್ಳೆ ಆಪ್ಷನ್ ಆಗ್ಬೋದು. ಇಂಪ್ರೆಸ್ ಮಾಡ್ತು ಒಂದು ಲೆವೆಲ್. ನಿಮ್ಗೇನು ಅನ್ನಿಸ್ತು? ಪಂಚೋಲ್ ಕ್ಯಾಮ್ರಾ ಎಲ್ಲ ಕೊಟ್ಟಿದ್ದು ಇನ್ನೂ ಬೆಂಕಿ ಇರ್ತಿತ್ತು, ಅದೊಂದೇ ನಂಗೆ ಅನ್ನಿಸ್ತಂಗೆ ಕಡಿಮೆ ಆಗಿದ್ದು. ಇದೆಲ್ಲ ಚೆನ್ನಾಗೇ ಇದೆ ಅಲ್ವಾ? ಇಂಪ್ರೆಸಿವ್ ಗುರು, ಪರವಾಗಿಲ್ಲ. ಈಗ ಒಂದೊಂದು ಒಳ್ಳೊಳ್ಳೆ ಫೋನ್ನ ಸ್ಯಾಮ್ಸಂಗ್ ಅವ್ರು ಲಾಂಚ್ ಮಾಡ್ತಾರೆ. ಸೊ ಇಷ್ಟು ಈ ಫೋನ್ ಬಗ್ಗೆ ನನ್ನ ಆನೆಸ್ಟ್ ಒಪಿನಿಯನ್. ನಿಮಗೆ ಇದ್ರ ಬಗ್ಗೆ ಅನ್ನಿಸ್ತು ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿದ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ.